ಇವತ್ತೇನು ಎಲ್ಲರೂ ಕೂಡಿ ಮಳ್ಸ ಜಾತ್ರೆ ಬಂದ್ರಿ ಭಾಳ ಖುಷಿ ಆತ್ರಿ ನನಗೆ ಭಾಳ ಖುಷಿ ಆತ ನಾನು ಕೂಡ ಈ ಮಳ್ಸ ಜಾತ್ರೆಗೆ ಬರ್ಬೇಕಂತ ಹೇಳಿ ಭಟ್ಕಳ ತಾಲೂಕಿನ ಮುರುಡೇಶ್ವರ ಬಸ್ ಸ್ಟ್ಯಾಂಡಿಗೆ ಬಂದೆ ನೋಡ್ರಿ ಆ ಬಸ್ ಸ್ಟ್ಯಾಂಡಿಗೆ ಬಂದ್ರ ಒಂದು ತಾಸಾತು ಬಸ್ ಕಾದೆ 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 ಬಸ್ ಬರ್ಲಿಲ್ಲ ಕೊನೆಗೆ ಒಂದು ಬಸ್ ಬಂತು ಫುಲ್ ಪ್ಯಾಕ್ ಆಗಿ ಬಂತು ಇದ್ರ ಹೌದಾ ಇದು ಇಷ್ಟು ಯಾಕೆ ಪ್ಯಾಕ್ ಆಗೈತಿ ಅಂತ ಮುಂದಕ್ಕೆ ಹೋಗಿ ನೋಡ್ತೀನಿ ಅದ್ರಾಗ ನೋಡಿದ್ರೆ ಒಂದು ಲೇಡಿ ಕಂಡಕ್ಟರ್ ಇದಿಲ್ಲ ಆ ಲೇಡಿ ಕಂಡಕ್ಟರ್ ಇದ್ದಾಳೆ ಅಂತ ಹೇಳಿ ಈ ಕಾಲೇಜ್ ಹುಡುಗರು ಹತ್ತದ ಬಸ್ ನಾನು ಕೂಡ ಎಲ್ಲರನ್ನು ಸಹಿಸ್ಕೊಂಡು ಬಸ್ಸಿನ ಭಾಗದಾಗ ನಿಂತಿದ್ದೀನಿ ನೋಡ್ರಿ ಆ ಕಡೆಯಿಂದ ಲೇಡಿ ಕಂಡಕ್ಟರ್ ಟಿಕೆಟ್ ಚಿಲ್ಲರೆ ಕೊಡಿ ಅಂತ ಭಾಗದಾಗ ನನಗೆ ನೋಡಿದ್ರು ದುಡ್ಕೊಂಡೆ ಆಕೆ ಕೇಳ್ತಾಳೆ ನನಗೆ ಏನಂದ್ರ ರೀ ಸರ್ ನೀವು ಯಾವಾಗ ನೋಡಿದ್ರು ಭಾಗದಾಗ ನಿಂತ್ಕೊಳ್ತೀರಲ್ಲ ನಿಮ್ಮ ಅಪ್ಪ ಏನು ವಾಚ್ಮ್ಯಾನ್ ಆಗಿದ್ದಾರೇನೋ ಅಂತ ಕೇಳ್ಬೇಕು ತುಂಬಿದ ಮಂದ್ಯಾಗ ನನಗೆ ಸಂಕಟ ಆತ್ ನೋಡ್ರಿ ಆವಾಗ ನಾನು ಕೇಳಿದೆ ಅಲ್ರಿ ನಮ್ಮಪ್ಪ ಏನು ವಾಚ್ಮ್ಯಾನ್ ಆಗಿದ್ದ ನಾವು ಒಪ್ಕೊಳ್ತೀನಿ ಆದ್ರೆ ನೀವು ಯಾವಾಗ ನೋಡಿದ್ರೆ ಚಿಲ್ಲರೆ ಕೊಡಿ ಅಂತೀರಲ್ಲ ನಿಮ್ಮ ಅಪ್ಪ ಏನು ಭಿಕ್ಷುಕ ಆಗಿದ್ದೀನಿ ಅಂತ ಕೇಳ್ಬೇಕು ಆಕೆ ಹೊಳಿ ಮಾತಾಡಿ ನೋಡಿ ಹಂಗ ಕುಮಟಾ ಬಸ್ ಸ್ಟ್ಯಾಂಡಿಗೆ ಬಂದೆ ಕುಮಟಾ ಬಸ್ ಸ್ಟ್ಯಾಂಡಿಗೆ ಬಂದೆ ಈಗಿನ ಮಂದಿ ಎಲ್ಲ ಮಾಡಬೇಕು ಅಲ್ಲಿ ಮಾಡಲ್ಲ ಎಲ್ಲ ಮಾಡಬಾರ್ದು ಅಲ್ಲಿ ಮಾಡ್ತಾರ ಮೂತ್ರನ ಅಲ್ಲೊಬ್ಬ 40-50 ವರ್ಷದ ಒಬ್ಬ ಯಜಮಾನ ಶುಶು ಮಾಡಕತ್ತಿದ್ದ ಮೂತ್ರ ಮಾಡಕತ್ತಿದ್ದ ನಾನು ನೋಡಿದೆ ಅವನ್ನ ಸಿಟ್ಟು ಬಂದೋಯ್ತು ನಾನು ಕೇಳಿದೆ ಏನಪ್ಪ ಯಜಮಾನ ಇಲ್ಲಿ ಜನ ತಿರುಗಾಡು ಜಾಗದಾಗ ಮೂತ್ರ ಮಾಡಕತ್ತಿದ್ಯಲ್ಲ ಪೊಲೀಸರು ಬಂದ್ರೆ ಹಿಡ್ಕೊಂಡು ಹೋಗ್ಯಾರ ಅಂದ್ರೆ ಆ ಅಜ್ಜಿಗ ನನ್ನ ಕಿವಿ ಕೆಲಸದಲ್ಲ ಅಂತ ಕಾಣ್ತೈತಿ ಏನಂದ್ರಿ ಅಂದ್ಬಿಟ್ಟ ನಾ ವಾಪಸ್ ಕೇಳಿದೆ ಏನಪ್ಪ ಅಜ್ಜ ಇಲ್ಲಿ ಮೂತ್ರ ಮಾಡಿದ್ರ ಪೊಲೀಸರು ಹಿಡ್ಕೊಂಡು ಹೋಗ್ಯಾರ ಅಂದೆ ಅವಾಗ ಅಜ್ಜಿ ಏನಂತಂದ್ರ ಏನ ಇಲ್ಲಿ ಮೂತ್ರ ಮಾಡಿದ್ರ ಪೊಲೀಸರು ಮೂತ್ರ ಹಿಡ್ಕೊಂಡು ಹೋಗ್ಯಾರ ಹಿಡ್ಕೊಂಡು ಹೋಗ್ಲಿ ಬಿಡು ಸುಳ್ಳೆ ಮೂತ್ರ ವೇಸ್ಟ್ ಆಗಿ ಹೋಗೈತಲ್ಲ ಅಂತ ಒಳ್ಳೆ ನೀ ಸೀದಾ ಬಂದೆ ಬಸ್ ಸ್ಟ್ಯಾಂಡಿಗೆ ಅಲ್ಲಿಂದ ಬಸ್ ಹತ್ತಿ ಸೀದಾ ಅಂಕೋಲಾ ಬಸ್ ಸ್ಟ್ಯಾಂಡಿಗೆ ಬಂದಾಳೆ ಆ ಅಂಕೋಲೆ ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಏನು ಚಂದ ಕಟ್ಟಾರ್ರಿ ಭಾಳ ಖುಷಿ ಆತ್ರಿ ನನಗೆ ಭಾಳ ಖುಷಿ ಆತ ಹಂಗ ತಿರುಗಿ ನೋಡ್ತೀನಿ ಅಲ್ಲೊಬ್ಬ ಹುಡುಗಿ ನಿಂತಿದ್ಲು ಪಕ್ಕದಲ್ಲಿ ಒಬ್ಬ ಹಿಂದ್ ಬದಿಗೆ ಅಜ್ಜ ನಿಂತಿದ್ದ ಅದ್ರ ಪಕ್ಕದಲ್ಲಿ ಒಬ್ಬ ಹುಡುಗ ನಿಂತಿದ್ದ ಆ ಹುಡುಗ ಏನ್ ಮಾಡ್ಯಾರಂದ್ರ ಆ ಹುಡುಗಿಗೆ ಬಂದ ಟಚ್ ಮಾಡಿ ನಾಪತ್ತೆ ಆಗ್ಬಿಟ್ಟ ಆ ಹುಡುಗಿ ಟಚ್ ಮಾಡಿ ನಾಪತ್ತೆ ಆದ್ಕೂಡ ಆ ಹುಡುಗಿ ಪಟ್ನೆ ತಿರುಗಿ ಹಿಂದ್ ಬದಿಗೆ ಅಜ್ಜಿಗೆ ನೋಡಿದ ಆ ಹುಡುಗಿ ಕೇಳ್ತದ ಏನಪ್ಪ ಅಜ್ಜ ನನಗೆ ಮಿಸ್ ಕಾಲ್ ಕೊಡ್ತೀನಿ ಅಜ್ಜಿಗೆ ಅರ್ಥ ಆಗಿಲ್ಲ ಈಗ ಇಂಗ್ಲಿಷ್ ಪದದಾಗ ಇರ್ತದೆ ಏನಪ್ಪ ಅಜ್ಜ ನನಗೆ ಟಚ್ ಮಾಡಿ ಮಿಸ್ ಕಾಲ್ ಕೊಡ್ತೀನ ಅಂದಿದ್ದ ಅವಾಗ ಅಜ್ಜಿ ಹೇಳ್ತಾನ ಎಲ್ಬೇ ಅವ್ವ ಮಿಸ್ ಕಾಲ್ ನಮ್ದು ವ್ಯಾರಂಟಿ ಎಲ್ಲ ಈ ವಯಸ್ಸಿನಲ್ಲಿ ಹಾಳಾಗೋಗೈತೆ ಅಂದ್ಬಿಟ್ಟ ಈಗ ಆಗೈತೆ ನೋಡ ಅಲ್ಲ ನಾ ಇಷ್ಟೊತ್ತು ನಂಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ನಾ ಯಾರಂತ ನಿಮ್ಗೆ ಗೊತ್ತಾಯ್ತೇನೆ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕ್ರಿ ನಾನು ಯಾರು ಅನ್ನೋದು ಹೇಳ್ತೀನಿ ಕೇಳ್ರಿ ನೋಡ್ರಿ ನಮ್ಮೂರು ಕಾರ್ಕಳ ನನ್ನ ಹೆಸರು ಪಾಂಡುರಂಗ ಆದ್ರ ಈ ನಮ್ಮ ಊರ್ಜನ ಮಾತ್ರ ನಂದು ಭಯಂಕರ ದೊಡ್ಡ ಐತಿ ಅಂತ ಹೇಳ್ಕೊಂಡು ಒಂದಿಂದು ಕಟ್ ಮಾಡಿಯೇ ಬರೀ ಪಾಂಡು ಅಂತ ಕರೀತಾರ್ರಿ ನನ್ನ ಆದ್ರ ನಾನು ಈ ಕಾರ್ಕಳದಿಂದ ಇಲ್ಲಿ ಯಾಕೆ ಬಂದಿ ಅಂತ ಹೇಳಿದ್ರ ನಮ್ದು ಧರ್ಮಸ್ಥಳ ಸಂಘ ಐತ್ರಿ ಆ ಧರ್ಮಸ್ಥಳ ಸಂಘದಾಗ ಮನುಷ್ಯರು ಬಹಳ ಕಡಿಮೆ ನೋಡ್ರಿ ಆ ಹೆಂಗಸರು ಏನೋ ಮಕ್ಕಳು ಅದರಲ್ಲ ಈ ಸಂಘದಾಗ ಏನು ತುಂಬಾರ್ರಿ ಹೇಳಬಾರ್ದು ನೋಡ್ರಿ ಅಷ್ಟು ಜನ ಇದಾರೆ ನೋಡ್ರಿ ಹೆಣ್ಮಕ್ಳ ಅದಕ್ಕಂತ ಮೇಲಿನವರು ನನ್ನನ್ನ ಸೂಪರ್ವೈಸರ್ ಅಂತ ನೇಮಕ ಮಾಡ್ಯಾರ ಆದ್ರೆ ಅಂದ್ರೆ ಈ ಸಂಘದಾಗ ಕೆಲವು ಜನ ಸ್ವಲ್ಪ ಎಡವರ್ ಮಾಡ್ಯಾರ ಬಂದಾಕಿ ಮೇಡಮ್ ಅಂದಳ ಆಕಿ ಬಂತು
ಆಕೆಗೆ ಒಂದು ಫೋನ್ ಹಚ್ತೀನಿ. ಹಲೋ ಮಂದಾಕಿರಿ ಮೇಡಮ್ ಅವರ, ನಾನು ಸಂಘದ ಪಾಂಡು ಮಾತಾಡ್ತಿರೋದು. ನೀವು ಸ್ವಲ್ಪ ಬರ್ತೀರೇನ? ನಾನು ನಿಮ್ಮ ಜೊತೆ ಸ್ವಲ್ಪ ಮಾಡಬೇಕು, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಬರ್ತೀರೇನ? ಬರ್ರಿ ಬರ್ರಿ ಬರ್ರಿ, ನಾ ಇಲ್ಲೇ ವೇಟ್ ಮಾಡ್ತೀನಿ. ಬರ್ರಿ 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 ಬರ್ರಿ. मुझे कुछ कुछ हो गया, कुछ हो गया, ನಮಸ್ತೆ ನಮಸ್ತೆ ನಮಸ್ತೆ. Are you ready? ನಮಸ್ತೆ. ಯಾವುದು ನಿಮ್ಗೆ ಒಳ್ಳೇದು ಮಾಡಿದೆ ಅಲ್ಲ ಮೇಡಮ್. ನಾನು ನಿಮ್ಗೆ ಈಗ ಕರೆದದ್ದು ಯಾಕಂದ್ರೆ ಯಾಕೆ? ಈ ನಮ್ಮ ಸಂಘದಾಗ ಎಷ್ಟು ಜನ ಹೆಣ್ಮಕ್ಳು ಹೆಣ್ಸಿರ ಮತ್ತೆ ಈ ನಮ್ಮ ಸಂಘದಲ್ಲಿ ಯಾರ್ಯಾರು ಸಾಲ ಯಾಕೆ ಸ್ವಲ್ಪ ತಿಳಿಸಿ. ಅಯ್ಯೋ ತಿಳಿಸ್ತೀನಲ್ಲ ಸರ್, ನೀವು ಇಷ್ಟು ಕೇಳ್ತಾ ಇದ್ದಾರೆ ತಿಳಿಸ್ತಾ ಇರ್ತೀನಾ? ನೋಡಿ ಸರ್, ನಮ್ಮ ಸಂಘದಲ್ಲಿ ಯಾರ್ಯಾರು ಸಾಲ ಕೇಳಿದ್ದಾರೆ, ಎಷ್ಟು ಸಂಘದವರು ಹೊಸ ಸಂಘದವರು ಸೇರ್ಪಡೆ ಹೇಗಿದ್ದಾರೆ, ಎಲ್ಲ ಲಿಸ್ಟ್ ಇದ್ರಲ್ಲ ಬರ್ಕೊಂಡು ಬಂದಿದ್ದೀನಿ. ನೋಡಿ ನೀವೇ ಒಂದ್ಸಲ ನೋಡ್ಕೊಂಡು ಬಿಡಿ. ಭಾಳ ಜನ ನೋಡ್ತೀನಿ. ಓಕೆ ಓಕೆ ಓಕೆ. ಇದು ಯಾವುದು? ಜೈ ಭಜನಂಬಲಿ ಸಂಘ. ಭಜನಂಬಲಿ ಸಂಘ. ಹೌದು ಸರ್. ರಾಮನ ಮುಂದೆ ಹನುಮಂತ. ಹೌದು ಹೌದು ಹೌದು, ರಾಮನ ಭಕ್ತಂದೆ. ಇದಕ್ಕೆ 50,000 ರೂಪಾಯಿ ಸಾಲಕ್ಕೆ ಅರ್ಜಿ ಹಾಕಿದವರು DKC. ಹಾ, ಅಂದ್ರೆ ಇವರು ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ವಾ? ಅಲ್ಲ ರೀ, ಅಲ್ಲ, ಇವರು ದಯಾನಂದ ಕೃಷ್ಣ ಶಿರ್ವಾಡ್ಕರ್ ಅಂತ. ಕೃಷ್ಣ ಶಿರ್ವಾಡ್ಕರ್. ದಯಾನಂದ ಕೃಷ್ಣ ಶಿರ್ವಾಡ್ಕರ್. ಹಾ, ಮತ್ತೆ ನೀನು ಹಾಕಿದ್ರೆ ಒಟ್ಟಾಗಿ ಬರೆಯಕ್ಕೆ ಹೋಗಿದ್ರೆ ನಿಮ್ಮ ಅದು ಶಾರ್ಟ್ ಫಾರ್ಮ್ ರೀ. ಅಲ್ಲ ನೋಡ ನೀನು ಆದಿಕೇಶ್ವರ ಅಲ್ಲ, ಅದು ದಯಾನಂದ ಶಿರ್ವಾಡ್ಕರ್. ದಯಾನಂದ ಶಿರ್ವಾಡ್ಕರ್. ಮತ್ತೆ ನೀ ಇದ್ರಾಗ ಏನ್ ಬರ್ತಿದ್ರೆ ನೋಡ ನೋಡ, ನೀನು ಬರೆಯುವಾಗ ಸರಿ ಸಾಗಿ ಬರೀಬೇಕ. ಆ ಕೆಸಿ ಈ ಕೆಸಿ ಮಟ್ಟ ಕೆಸಿ DKC ಅಂತ ಬರೆಯಕ್ಕೆ ಹೋಗ. ಈಗೇನಿದೆ ಪೂರ್ತಿ ಹೆಸರು ಬರೀಬೇಕು, ಗೊತ್ತಾಯ್ತೇನ? ಆಯ್ತು ಸರ್, ಇನ್ನು ಮುಂದೆ ಬರಿಬೇಕಾದ್ರೆ ಸರಿಯಾಗಿನೇ ಬರ್ತೀನಿ. ಆಯ್ತಲ್ಲ? ಬಿಡ, ಇನ್ನು ಮುಂದಕ್ಕೆ ಹೋಗೋಣ. ಇದ್ಯಾವುದು? ಕಾಳಗುತ್ತ ಭೈರವ. ಭಯ ಕಷ್ಟ ಆಗುತ್ತೆ. ಹೌದು. ಇವರು 25,000. ಅಯ್ಯೋ, ಇವ್ರು ಮಾತ್ರ ಕುಮಾರಸ್ವಾಮಿ ಅಲ್ಲ ರೀ, ಇವರು ಹರೀಶ್ ಇದ್ ನೋಡ್ರಿ, ಹರೀಶ್ ದಾಮು ತಳಗಿರಿಕಿರಿ. ಕೆಳಗಿನ ಕೇಳಿ ನಿನ್ನ ಕೆಳಗಿನ ಕೇಳಿ ಏನಿಲ್ಲ. ಅವನ ಮತ್ತೆ ಏನ್ ಬರೆಯಕ್ಕೆ ಹೋಗಿದ್ರೆ ಇದ್ರಾಗ ರೇ ಏನ್ ಮಾಡಲಿ, ಇದು ಇದ್ರೆ ತರ ಇದ್ರ ನನ್ನ ತಪ್ಪು ಎಷ್ಟಷ್ಟು ಇಲ್ಲ. ಅದೇ ಸಲ ಮೊದಲಿನ ಮೇಡಮ್ ಅವರೇ ಮಾಡಿಟ್ಟಿರೋದು. ಹಿಂದಿನ ಮೇಡಮ್ ಮಾಡಿದ್ದ. ಬಿಡು ಮುಂದೆ ಬರ್ತೀನಿ. ಮುಂದವ್ರಿ ಯಾವ್ದ್ರಿ? ಮೂದೇವಿ ಸಂಘ. ಏನ್ರಿ ನೀವು ಮೂದೇವಿ ಅಂತ ದೊಡ್ಡ ದೇವಿ? ನೀನ ಮೂದೇವಿ ಅನ್ನೋದು ಮಹಾದೇವಿ ಸಂಘ. ನಂಬರ್ ಮತ್ತು ಬೇರೆ ಇರ್ಲಿ. ಇವನು 10,000 ಸಾಲಕ್ಕೆ ಅರ್ಜಿ ಹಾಕಿದವರು ಪದ್ಮಾವತಿ ವೆಂಕಟರಮಣ. ಇವರು ಬಂಗಾರದ ಕೊನೆಯ ಮೇಲೆ ಕೂತ್ಕೊಂಡವರು ಮತ್ತು ನಮ್ಮ ಸಂಘದ 10,000 ಸಾಲಕ್ಕೆ ಇವರಲ್ಲ, ಇವರು ಬಂಗಾಳದ ಕನಸು ಮೇಲೆ ಕುತ್ಕೊಳ್ಳೋರಲ್ಲ. ಶ್ರೀಮಾನ್ ಲಕ್ಷ್ಮೀ ದೇವಿ. ಇಲ್ಲ ಇಲ್ಲ, ಆ ಲಕ್ಷ್ಮಿ ಅಲ್ಲ, ಇದು ಮಹಾಲಕ್ಷ್ಮಿ. ಆಯ್ತು ಸರ್, ನೀವು ನೋಡಿದ್ರೆ ಸೌದು ದೊಡ್ಡ ಸಾಹಿಬರು 4 ಕೈ ಹಾಕಿದ್ರೆ ಮತ್ತೆ ಹೆಚ್ಚು ಕಡಿಮೆ ನಿಮಗ ನನ್ನ ಮಾಡ್ಕೊಂತ ಗಂಟು ಬಿದ್ದಾಳ.
ಇದು ಏನೋ ಮುಹೂರ್ತ ಕಟ್ಟಿದ್ದಾನೆ ಯಾರಿಗೂ ಸ್ವಲ್ಪ ನನ್ನ ಜೊತೆ ಲವ್ ಮಾಡಬೇಕು ಆಕಿ ಜೊತೆ. ನಾನ್ ನಿಮ್ಮ ಜೊತೆ ಲವ್ ಮಾಡಿದ್ರೆ ಆಕೆ ನಿಮ್ಮನ್ನ ಬಿಟ್ಟು ದೂರ ಹೋಗ್ಬಿಡ್ತಾಳ. ನನ್ನ ತಪ್ಪು ಇದೆ ಅಂತ ಹಂಗೆ ಹೇಳ್ತೀಯಲ್ಲ. ನೀ ತಪ್ಪಿದೆಯಲ್ಲ ಮತ್ತೆ ತಪ್ಪಾಗಿದೆ. ಒಂದ್ಸಲ ಗಾಳಿ ಊದಿ ಬಿಡ್ತೀನಿ ನಿಮ್ ಕಿವಿಯಾಗ, ನೀವು ಹಾಕ್ಬಿಡ್ತದ. Hooray!